ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟಿನ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಇದು ಗುಲ್ಬರ್ಗಾ ಯೂನಿವರ್ಸಿಟಿಯ 2019ನೇ ಸಾಲಿನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕ್ವಶನ್ ಪೇಪರಲ್ಲಿ ಕೇಳಲಾಗಿತ್ತು. ಫ್ರಮ್ ದಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಅನಿಲ್ ಕಂಪನಿ ಲಿಮಿಟೆಡ್ ಆಸ್ ಆನ್ 1/1/2017 and 1/1/2018 you are required to prepare fund flow statement. Liabilities, equity share capital 6 lakh 8 lakh. ಇದನ್ನು ನೋಡಿದ ತಕ್ಷಣ ನಿಮಗೆ 2 ಲಕ್ಷ ಸೋರ್ಸಸ್ ಆಫ್ ಫಂಡಲ್ಲಿ ಇಶ್ಯೂ ಆಫ್ ಶೇರ್ಸ್ ಅಥವಾ ಶೇರ್ ಕ್ಯಾಪಿಟಲ್ ಇಶ್ಯೂ ಆಫ್ ಶೇರ್ಸ್ ಅಂತ ತೋರಿಸ್ಬೇಕು ಅಂತ ಗೊತ್ತಾಗ್ಬಿಡಬೇಕು. ಯಾಕೆಂದರೆ ಡಿಫ್ರೆನ್ಸ್ ನೋಡಿ, ಇಲ್ಲಿ 6 ಲಕ್ಷದಿದ್ದು 8 ಲಕ್ಷ ಆಗಿದೆ. ಅದು ಜನರಲ್ ರಿಸರ್ವ್ 1,60,60,000 60,000 ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸ್ಬೇಕು ಡೆಬಿಟ್ ಸೈಡು. ಇಲ್ಲಾಂದರೆ ಫಂಡ್ ಫ್ರಮ್ ಆಪ್ರೇಷನಲ್ಲಿ ಪ್ರಾಫಿಟ್ ಅರ್ನಡ್ ಡ್ಯೂರಿಂಗ್ ದಿ ಇಯರಿಗೆ ಆ್ಯಡ್ ಮಾಡಬೇಕು. ಫಂಡ್ ಫ್ರಮ್ ಆಪ್ರೇಷನ್ ಕಂಪ್ಯೂಟ್ ಮಾಡುವಾಗ P&L ಅಕೌಂಟ್ 1 ಲಕ್ಷ 2 ಲಕ್ಷ, ಇದರ ಡಿಫ್ರೆನ್ಸು ಪ್ರಾಫಿಟ್ ಅರ್ನಡ್ ಡ್ಯೂರಿಂಗ್ ದಿ ಇಯರ್ 1 ಲ್ಯಾಕ್. ಅಡ್ಜಸ್ಟೆಡ್ P&L ಅಕೌಂಟಲ್ಲಿ ಇದು ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿ ಬರುತ್ತೆ. ಕ್ರೆಡಿಟಾರ್ಸ್ 60,000 1,20,000. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಕರೆಂಟ್ ಲೈಬಿಲಿಟೀಸ್. ಬಿಲ್ಸ್ ಪೇಯಬಲ್ 40,000 60,000. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಕರೆಂಟ್ ಲೈಬಿಲಿಟೀಸ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದು ಕರೆಂಟ್ ಲೈಬಿಲಿಟೀಸ್ 8,000 12,000. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 48,000 60,000. ಪ್ರಪೋಸ್ಡ್ ಡಿವಿಡೆಂಡ್ 44,000 68,000. ಇದು ಏನಾದ್ರು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ. ಅಡಿಷನಲ್ ಇನ್ಫಾರ್ಮೇಷನ್, ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ ₹40,000. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ವಾಸ್ ಮೇಡ್ ಡ್ಯೂರಿಂಗ್ ದಿ ಇಯರ್ 2018 ₹50,000. 50,000 ಪ್ರಾವಿಷನ್ ಮಾಡಿದ್ದಾರೆ. ಅಂದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 48,000 ಹೋದ ವರ್ಷದ್ದು. ಈ ವರ್ಷ ಬ್ಯಾಲೆನ್ಸ್ 60,000 ಆಗಿದೆ. 50,000 ಪ್ರಾವಿಷನ್ ಕ್ರಿಯೇಟ್ ಮಾಡಿದ್ದಾರೆ. ಮಾಡಿ 60,000 ಬ್ಯಾಲೆನ್ಸ್ ಉಳಿದಿದೆ ಅಂದರೆ ಹೋದ ವರ್ಷದ 10,000 ಬ್ಯಾಲೆನ್ಸು ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂತ ಅರ್ಥ. ಅಂದರೆ 38,000 ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದಿ ಇಯರ್ ಅಂತ ಆಗುತ್ತೆ. 38,000 ಅಪ್ಲಿಕೇಶನ್ ಸೈಡಲ್ಲಿ ಬರುತ್ತೆ. 60,000 ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಫಂಡ್ ಫ್ರಮ್ ಆಪ್ರೇಷನ್ ಕ್ಯಾಲ್ಕುಲೇಷನ್ ಮಾಡೋದಿದ್ದರೆ, ಮ್ಯಾನ್ಯುಯಲಿ ಮಾಡೋದಿದ್ದರೆ ಪ್ರಾಫಿಟ್ ಅರ್ನಡ್ ಡ್ಯೂರಿಂಗ್ ದಿ ಇಯರಿಗೆ ಆ್ಯಡ್ ಮಾಡ್ತೀವಿ 60,000ನ. ಅದನ್ನು ನೆಕ್ಸ್ಟ್ ಲೆಡ್ಜರ್ ಅಕೌಂಟಲ್ಲಿ ತೋರಿಸ್ತೀನಿ. ಪ್ರಪೋಸ್ಡ್ ಡಿವಿಡೆಂಟ್ 44,000 68,000. ಇಂಟರಿಮ್ ಡಿವಿಡೆಂಟಿಗೆ ಇದು ಸಂಬಂಧ ಇಲ್ಲ. ಇಂಟರಿಮ್ ಡಿವಿಡೆಂಟ್ ಇದು ಪೇಯ್ಡ್ ಬಿಟ್ವೀನ್ ಫೈನಾನ್ಷಿಯಲ್ ಇಯರ್ಸ್ ಆರ್ ಇನ್ ಮಿಡ್ಲ್ ಆಫ್ ದಿ ಫೈನಾನ್ಷಿಯಲ್ ಇಯರ್ಸ್ ಅಂತ. ಪ್ರಪೋಸ್ಡ್ ಡಿವಿಡೆಂಟ್ ಇದು ಫೈನಲ್ ಡಿವಿಡೆಂಟಿಗೆ 44,000 68,000 ಇದೆ. ಇದರಲ್ಲಿ ನಾವು 44,000ವನ್ನು ಪೇ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕು ಕರೆಂಟ್ ಇಯರಲ್ಲಿ. 68,000 ಫ್ರೆಶ್ ಪ್ರಪೋಸಿಷನ್ ಮೇಡ್. 44,000 ಅಪ್ಲಿಕೇಶನ್ ಸೈಡಲ್ಲಿ ಬರುತ್ತೆ. 68,000 ಕರೆಂಟ್ ಇಯರ್ ಪ್ರಾಫಿಟ್ಟಿಗೆ ಅವ್ರ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರಿಗೆ ಆ್ಯಡ್ ಮಾಡ್ತೀವಿ ಫಂಡ್ ಫ್ರಮ್ ಆಪ್ರೇಷನ್ ಕ್ಯಾಲ್ಕುಲೇಷನಲ್ಲಿ. ಇಲ್ಲ ಅಂದರೆ ಇದನ್ನು ನಾವು ಪ್ರಪೋಸ್ಡ್ ಡಿವಿಡೆಂಟನ್ನು ಕರೆಂಟ್ ಲೈಬಿಲಿಟಿ ಅಂತ ಟ್ರೀಟ್ ಮಾಡಿ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ತೋರಿಸ್ಬೋದು. ಮತ್ತು ಬೇರೆ ಎಲ್ಲೂ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ. ಮತ್ತು ನೋಟಲ್ಲಿ ಬರೀಬೇಕು ಪ್ರಪೋಸ್ಡ್ ಡಿವಿಡೆಂಟ್ ಈಸ್ ಟ್ರೀಟೆಡ್ ಆ್ಯಸ್ ಕರೆಂಟ್ ಲೈಬಿಲಿಟಿ ಅಂತ. ಫಿಕ್ಸ್ಡ್ ಅಸೆಟ್ಸ್ 6 ಲಕ್ಷ 8,80,000. ಇದು ಡಿಪ್ರಿಸಿಯೇಷನನ್ನು ನಾವು ಡಿಡಕ್ಟ್ ಮಾಡಿ ಪರ್ಚೇಸ್ ಎಷ್ಟಾಗಿದೆ ಅಂತ ನೋಡಬೇಕು. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಟು ಅಪ್ಲಿಕೇಶನ್ ಆಫ್ ಫಂಡ್ಸಲ್ಲಿ ಬರುತ್ತೆ. ಸ್ಟಾಕ್ 1,60,000 2,40,000. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ ವರ್ಕಿಂಗ್ ಕ್ಯಾಪಿಟಲ್, ಯಾಕೆಂದರೆ ಕರೆಂಟ್ ಅಸೆಟ್ಸ್ ಜಾಸ್ತಿ ಆಗಿದೆ. 1,60,60,000 ಇದ್ದಿದ್ದು 2,40,000 ಆಗಿದೆ. ಡೆಟಾರ್ಸು ಅಷ್ಟೇ. ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1,40,000 ಇದ್ದಿದ್ದು 2 ಲ್ಯಾಕ್ ಆಗಿದೆ. 60,000 ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಬಿಲ್ಸ್ ರಿಸೀವಬಲ್ ಅಷ್ಟೇ. 60,000 ಇದ್ದಿದ್ದು 1 ಲಕ್ಷ ಆಗಿದೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಕ್ಯಾಶ್ 40,000 60,000 ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 20,000. ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ ₹40,000. ಇದು ಅಪ್ಲಿಕೇಶನ್ ಸೈಡಲ್ಲಿ ಬರುತ್ತೆ ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ 40,000. ಮತ್ತು ಫಂಡ್ ಫ್ರಮ್ ಆಪ್ರೇಷನ್ ಕ್ಯಾಲ್ಕುಲೇಷನಲ್ಲಿ ಪ್ರಾಫಿಟ್ ಅರ್ನಡ್ ಡ್ಯೂರಿಂಗ್ ದಿ ಇಯರಿಗೆ ಆ್ಯಡ್ ಮಾಡಬೇಕು. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ನು ಈಗ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಫಾರ್ ₹60,000. 60,000 ಫಂಡ್ ಫ್ರಮ್ ಆಪ್ರೇಷನ್ ಕ್ಯಾಲ್ಕುಲೇಷನಲ್ಲಿ ಪ್ರಾಫಿಟ್ ಅರ್ನಡ್ ಡ್ಯೂರಿಂಗ್ ದಿ ಇಯರಿಗೆ ಆ್ಯಡ್ ಮಾಡಬೇಕು. ಮತ್ತು ಫಿಕ್ಸ್ಡ್ ಅಸೆಟ್ಸ್
ಲೆಡ್ಜರ್ ಅಕೌಂಟ್ ಮಾಡುವಾಗ ತೋರಿಸ್ತೀನಿ ಅದನ್ನು, ಪರ್ಚೇಸಸ್ ಆಫ್ ಫಿಕ್ಸ್ಡ್ ಅಸೆಟ್ ಹೇಗೆ ಕಂಡಿಡಿಯೋದು ಅಂತ. ಈಗ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡೋಣ. ಪರ್ಟಿಕ್ಯುಲರ್ಸ್ 2017-2018 ಅಮೌಂಟ್ ಇನ್ ರೂಪೀಸ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಕರೆಂಟ್ ಅಸೆಟ್ಸ್ ಸ್ಟಾಕ್ 1,60,000 2,40,000 80,000 ಇನ್ಕ್ರೀಸ್ ಆಗಿದೆ. ಡೆಟಾರ್ಸ್ 1,40,000 2,60,000 ಇನ್ಕ್ರೀಸ್ ಆಗಿದೆ. ಬಿಲ್ಸ್ ರಿಸೀವಬಲ್ 60,000 1,00,000 40,000 ಇನ್ಕ್ರೀಸ್ ಆಗಿದೆ. ಕ್ಯಾಶ್ 40,000 60,000 20,000 ಇನ್ಕ್ರೀಸ್ ಆಗಿದೆ. ಟೋಟಲ್ ಮಾಡಿದವಾಗ ಕರೆಂಟ್ ಅಸೆಟ್ಸಿಂದು 4,00,000 6,00,000. ಕರೆಂಟ್ ಲೈಬಿಲಿಟೀಸ್ ಕ್ರೆಡಿಟಾರ್ಸ್ 60,000 ಇದ್ದಿದ್ದು 1,20,000 ಆಗಿದೆ. 60,000 ಡಿಕ್ರೀಸ್. ಕರೆಂಟ್ ಲೈಬಿಲಿಟೀಸಲ್ಲಿ ಇನ್ಕ್ರೀಸ್ ಆದರೆ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಬಿಲ್ಸ್ ಪೇಯಬಲ್ 40,000 ಇದೆ, 60,000 ಆಗಿದೆ, 20,000. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 8,000 ಇದ್ದಿದ್ದು 12,000 ಆಗಿದೆ, 4,000 ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಟೋಟಲ್ ಆಫ್ ಕರೆಂಟ್ ಲೈಬಿಲಿಟೀಸ್ 1,08,000 1,92,000. ವರ್ಕಿಂಗ್ ಕ್ಯಾಪಿಟಲ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲೈಬಿಲಿಟೀಸ್. ಇಲ್ಲಿ ಕರೆಂಟ್ ಅಸೆಟ್ಸ್ ಎ ಅಂತ ಹಾಕೊಂಡಿದ್ದೀನಿ, ಇಲ್ಲಿ ಬಿ ಅಂತ ಹಾಕೊಂಡಿದ್ದೀನಿ. ಎ ಮೈನಸ್ ಬಿ 2,92,000 4,08,000. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಾಲಮಿನ ಟೋಟಲ್ 2,84,000. ಇನ್ಕ್ರೀಸು 2,00,000, ಡಿಕ್ರೀಸು 84,000. ಇದು ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1,16,000. ಈ 2,00,000 ಇದೆಯಲ್ಲ, ಇದರಲ್ಲಿ ಯಾವ್ದು ಜಾಸ್ತಿ ಅದನ್ನು ಟೋಟಲಿಗೆ ತೊಗೊಳ್ಳಿ. 2,00,000 2,00,000 ಡಿಫ್ರೆನ್ಸ್ ತೊಗೊಳ್ಳಿ 84,000. ಇಲ್ಲಿ ಇನ್ಕ್ರೀಸ್ ಜಾಸ್ತಿ ಇದೆ ಅಲ್ವಾ, 2,00,000 ಇದೆ, ಡಿಕ್ರೀಸ್ 84,000 ಆಗಿದೆ. ಅಂದರೆ ಡಿಕ್ರೀಸ್ ಕಾಲಮಲ್ಲಿ 1,16,000 ಡಿಫ್ರೆನ್ಸ್ ಬಂತು, ಅಂದರೆ 1,16,000 ಇನ್ಕ್ರೀಸ್ ಆಗಿದೆ ವರ್ಕಿಂಗ್ ಕ್ಯಾಪಿಟಲ್ ಅಂತ. ಇನ್ಕ್ರೀಸ್ 2,00,000, ಡಿಕ್ರೀಸ್ 84,000 ಅಂದರೆ 1,16,000 ಇನ್ಕ್ರೀಸ್ ಅಂತ. ಇಲ್ಲೂ ಅಷ್ಟೇ ವರ್ಕಿಂಗ್ ಕ್ಯಾಪಿಟಲನ್ನು ಯಾವ ಅಮೌಂಟ್ ಜಾಸ್ತಿ ಇದೆ ಅದನ್ನು ಟೋಟಲಿಗೆ ತೊಗೊಳ್ಳಿ. 4,08,000 4,08,000 ಡಿಫ್ರೆನ್ಸ್ ಅಮೌಂಟು ಇದರದ್ದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಲೆಡ್ಜರ್ ಅಕೌಂಟ್ಸನ್ನು ಮಾಡೋಣ ಈಗ. ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಡೆಬಿಟ್ ಟು ಓಪನಿಂಗ್ ಬ್ಯಾಲೆನ್ಸ್ 6,00,000 ಅದು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ. ಬೈ ಡಿಪ್ರಿಸಿಯೇಷನ್ 60,000 ಅದನ್ನು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಚಾರ್ಜ್ಡ್ 60,000 ಅಂತ. ಬೈ ಕ್ಲೋಸಿಂಗ್ ಬ್ಯಾಲೆನ್ಸ್ 8,80,000 ಇದು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಈಗ ಈ ಕಡೆ ಸೈಡು ಜಾಸ್ತಿ ವ್ಯಾಲ್ಯೂ ಇದೆ, ಟೋಟಲ್ ಮಾಡ್ಕೊಳ್ಳಿ. 9,40,000 9,40,000. ಟು ಬ್ಯಾಂಕ್ ಪರ್ಚೇಸಸ್ 3,40,000 ಇದು ಬ್ಯಾಲೆನ್ಸಿಂಗ್ ಫಿಗರ್. 9,40,000 ಮೈನಸ್ 6,00,000 3,40,000 ಟು ಬ್ಯಾಂಕ್ ಪರ್ಚೇಸಸ್, ಪರ್ಚೇಸ್ ಆಗಿರೋ ವ್ಯಾಲ್ಯೂ. ಇದು ಅಪ್ಲಿಕೇಶನ್ ಸೈಡಲ್ಲಿ ಬರುತ್ತೆ ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ. ಇದು ಹೇಗೆ ಅಂದರೆ 6,00,000 ಫಿಕ್ಸ್ಡ್ ಅಸೆಟ್ಸ್ ಇತ್ತು, ಡಿಪ್ರಿಸಿಯೇಷನ್ ನಾವು ಚಾರ್ಜ್ ಮಾಡಿದ್ದು 60,000, ರಿಟರ್ನ್ ಡೌನ್ ವ್ಯಾಲ್ಯೂ 5,40,000 ಆಯಿತು. 8,80,000 ಕ್ಲೋಸಿಂಗ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಅಂದರೆ 5,40,000ಅಲ್ಲಿ 8,80,000 ಕಳೆದ್ರೆ 3,40,000 ಇದು ಪರ್ಚೇಸ್ ಆಗಿದೆ ಅಂತ ನಾವು ಅಂದ್ಕೋಬೇಕು. ಹಾಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಬೈ ಓಪನಿಂಗ್ ಬ್ಯಾಲೆನ್ಸ್ 48,000. ಇದು ಬೈ ಓಪನಿಂಗ್ ಬ್ಯಾಲೆನ್ಸ್ ಯಾಕೆ ತೊಗೊಂಡ್ರಿ ಅಂತ ಕೇಳ್ಬೋದು. ಇದು ಕ್ರೆಡಿಟ್ ಬ್ಯಾಲೆನ್ಸ್, ಲೈಬಿಲಿಟಿ ಅಲ್ವಾ, ಕ್ರೆಡಿಟ್ ಬ್ಯಾಲೆನ್ಸ್. ಅಸೆಟ್ಸು ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ ಟು ಓಪನಿಂಗ್ ಬ್ಯಾಲೆನ್ಸ್. ಬೈ ಓಪನಿಂಗ್ ಬ್ಯಾಲೆನ್ಸ್ 48,000. ಬೈ ಪಿ ಆ್ಯಂಡ್ ಎಲ್ ಅಕೌಂಟ್ 50,000 ಪ್ರಾವಿಷನ್ ಮೇಡ್ ಅದನ್ನು ಕೊಟ್ಟಿದ್ದಾರೆ ನಮಗೆ ಅಡ್ಜಸ್ಟ್ಮೆಂಟಲ್ಲಿ. ಪ್ರಾವಿಷನ್ ಮೇಡ್ ಡ್ಯೂರಿಂಗ್ ದಿ ಇಯರ್ 50,000. ಟು ಕ್ಲೋಸಿಂಗ್ ಬ್ಯಾಲೆನ್ಸ್ 60,000. ಇದರಲ್ಲಿ ಜಾಸ್ತಿ ಇರೋದು ಈ ಕಡೆ ಸೈಡು, ಇದನ್ನು ಟೋಟಲ್ ಮಾಡ್ಕೊಳ್ಳಿ. 98,000 ಕ್ಲೋಸಿಂಗ್ ಬ್ಯಾಲೆನ್ಸ್ 60,000. ಇದನ್ನು ಕಳೆದಾಗ ನಮಗೆ 38,000 ಸಿಕ್ತು. ಟು ಬ್ಯಾಂಕ್ ಟ್ಯಾಕ್ಸ್ ಪೇಯ್ಡ್, ಇದು ಟ್ಯಾಕ್ಸ್ ಪೇಯ್ಡ್ ಅಂತ 38,000. ಈಗ ಅಡ್ಜಸ್ಟೆಡ್ ಪಿ ಆ್ಯಂಡ್ ಎಲ್ ಅಕೌಂಟ್ ಬೈ ಓಪನಿಂಗ್ ಬ್ಯಾಲೆನ್ಸ್ 1,00,000 ಅದು ಪಿ ಆ್ಯಂಡ್ ಎಲ್ ಅಕೌಂಟಿನ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆರ್ ಪ್ರಾಫಿಟ್ ಆಫ್ 2017 1,00,000. ಟು ಇಂಟರಿಮ್ ಡಿವಿಡೆಂಡ್ 40,000. ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 50,000. ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ 40,000 ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್ ಡ್ಯೂರಿಂಗ್ ದಿ ಇಯರ್ 50,000. ಟು ಪ್ರಪೋಸ್ಡ್ ಡಿವಿಡೆಂಡ್ 68,000. ಇದು
2018 ಪ್ರಪೋಸ್ಡ್ ಡಿವಿಡೆಂಡ್ ಬ್ಯಾಲೆನ್ಸ್ ಶೀಟ್ ಬೇಕಾದ್ರೆ ನೋಡ್ಕೊಳ್ಳಿ ಇನ್ನೊಂದ್ಸಲಿ. 2018 ಪ್ರಪೋಸ್ಡ್ ಡಿವಿಡೆಂಡ್ 68,000. ಇದನ್ನು ತೊಗೋಬೇಕು. ಈ 44,000ನ ಪೇ ಆಗಿದೆ ಅಂತ ಕನ್ಸಿಡರ್ ಮಾಡಿ ಅಪ್ಲಿಕೇಶನ್ ಸೈಡಲ್ಲಿ ತೋರಿಸ್ಬೇಕು ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ. ಪ್ರಪೋಸ್ಡ್ ಡಿವಿಡೆಂಡ್ 68,000. ಇದನ್ನು ನಾವು ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ ಇದನ್ನು ನಾವು ಪ್ರಾಫಿಟ್ಟಿಗೆ ಚಾರ್ಜ್ ಮಾಡಿರ್ತೀವಿ, ಆದರೆ ಯಾವುದೇ ಔಟ್ಫ್ಲೋ ಆಫ್ ಫಂಡ್ ಆಗಿರೋದಿಲ್ಲ ಇದರಿಂದ. ಅದಕ್ಕೋಸ್ಕರ ಮತ್ತೆ ನಾವು ಪ್ರಾಫಿಟ್ಟಿಗೆ ಆ್ಯಡ್ ಮಾಡ್ಕೊಳ್ತೀವಿ. ಡಿಪ್ರಿಸಿಯೇಷನ್ 60,000 ಅದು ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಟು ರಿಸರ್ವ್ 60,000 ಅದು ಬ್ಯಾಲೆನ್ಸ್ ಶೀಟಲ್ಲಿ ನಮ್ಮಲ್ಲಿ ಡಿಫ್ರೆನ್ಸ್ ಅಮೌಂಟ್ ಕಂಡುಹಿಡಿದಿದ್ವಿ. ಅದು ಟು ಕ್ಲೋಸಿಂಗ್ ಬ್ಯಾಲೆನ್ಸ್ 2 lakh P&L ಅಕೌಂಟಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಟೋಟಲ್ ಮಾಡ್ಕೊಂಡಾಗ 4,78,000 4,78,000 4,78,000ಅಲ್ಲಿ 1 lakh ಕಳೆದ್ರೆ 3,78,000 ಬೈ ಅಡ್ಜಸ್ಟೆಡ್ ಪ್ರಾಫಿಟ್. ಇದು ಬ್ಯಾಲೆನ್ಸಿಂಗ್ ಫಿಗರ್. ನೀವು ಒಂದು ಫಾರ್ಮೆಟ್ ಒಂದು ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ಬೋದು, ಇಲ್ಲ ಕಂಪ್ಯೂಟೇಷನ್ ಆಫ್ ಫಂಡ್ ಫ್ರಮ್ ಆಪ್ರೇಷನ್ ಅಂತ ಈ ಥರ ಮ್ಯಾನ್ಯುವಲಿ ಮಾಡ್ಬೋದು. ನಿಮ್ಮ ಯೂನಿವರ್ಸಿಟಿಲಿ ಅಥವಾ ನಿಮ್ಮ ಕಾಲೇಜಲ್ಲಿ ಯಾವ ಥರ ಮಾಡಿಸಿದ್ದಾರೆ ಆ ಥರನೇ ಮಾಡಿ. ಪ್ರಾಫಿಟ್ 2018 2 lakh ಲೆಸ್ ಪ್ರಾಫಿಟ್ 2017 1 lakh. ಪ್ರಾಫಿಟ್ ಅರ್ನ್ ಡ್ಯೂರಿಂಗ್ ದಿ ಇಯರ್ ಸಿಗುತ್ತೆ ನಮಗೆ ಅವಾಗ 1 ಲಕ್ಷ. ಆ್ಯಡ್ ಇಂಟರಿಮ್ ಡಿವಿಡೆಂಟ್ 40,000. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 50,000. ಪ್ರಪೋಸ್ಡ್ ಡಿವಿಡೆಂಟ್ 68. ಡಿಪ್ರಿಸಿಯೇಷನ್ 60,000. ಟ್ರಾನ್ಸ್ಫರ್ ಟು ರಿಸರ್ವ್ 60,000. ಫಂಡ್ ಫ್ರಮ್ ಆಪ್ರೇಷನ್ 3,78,000. ಸೇಮ್ ಇಲ್ಲಿ ಡೆಬಿಟ್ ಸೈಡ್ ಯಾವುದೇ ತೊಗೊಂಡಿದ್ದೀವಿ ಅದನ್ನು ಇಲ್ಲಿ ಆ್ಯಡ್ ಅಂತ ಕೊಡಬೇಕು ಅಷ್ಟೇ. ಓಪನಿಂಗ್ ಬ್ಯಾಲೆನ್ಸು ಕ್ಲೋಸಿಂಗ್ ಬ್ಯಾಲೆನ್ಸು ಇಲ್ಲಿ ಮುಂಚೆನೇ ತೊಗೊಂಡಿರ್ತೀವಿ. ಓಪನಿಂಗ್ ಬ್ಯಾಲೆನ್ಸು 1 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 2 lakh. ಡಿಫ್ರೆನ್ಸ್ ಅಮೌಂಟು ಪ್ರಾಫಿಟ್ ಅರ್ನ್ ಡ್ಯೂರಿಂಗ್ ದಿ ಇಯರ್. ಈಗ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಮಾಡೋಣ. ಸೋರ್ಸಸ್ಸು ಅಮೌಂಟ್ ಇನ್ ರುಪೀಸು, ಅಪ್ಲಿಕೇಶನ್ಸು ಅಮೌಂಟ್ಸ್ ಇನ್ ರುಪೀಸ್. ಶೇರ್ ಕ್ಯಾಪಿಟಲ್ ಇಶ್ಯೂ ಆಫ್ ಶೇರ್ಸ್ 2 lakh. ಬ್ಯಾಲೆನ್ಸ್ ಶೀಟಲ್ಲಿ ಡಿಫ್ರೆನ್ಸ್ ಅಮೌಂಟ್ ನಮಗೆ ಬಂದಿತ್ತು ಅದು. ಫಂಡ್ ಫ್ರಮ್ ಆಪ್ರೇಷನ್ ಕಂಡುಹಿಡಿದ್ವಿ ಈಗ 3,78,000. ಅಪ್ಲಿಕೇಶನ್ ಸೈಡಲ್ಲಿ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ಸ್ 3,40,000 ಲೆಡ್ಜರ್ ಅಕೌಂಟಲ್ಲಿ ಕಂಡುಹಿಡಿದಿದ್ವಿ ನಾವು. ಟ್ಯಾಕ್ಸ್ ಪೇಯ್ಡ್ 38,000 ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟಲ್ಲಿ ಕಂಡುಹಿಡಿದಿದ್ವಿ. ಡಿವಿಡೆಂಡ್ ಪೇಯ್ಡ್ 44,000 ಇದು ನಾವು ಬ್ಯಾಲೆನ್ಸ್ ಶೀಟಲ್ಲಿ ನೋಡಿದ್ವಿ. ಪ್ರಪೋಸ್ಡ್ ಡಿವಿಡೆಂಟ್ ಆಫ್ ಪ್ರೀವಿಯಸ್ ಇಯರ್ ಅದನ್ನು ನೋಟಲ್ಲಿ ಬರೆದಿಟ್ಟರೆ ಒಳ್ಳೆಯದು. ನೋಟಲ್ಲಿ ನೋಡಿ, ಪ್ರಪೋಸ್ಡ್ ಡಿವಿಡೆಂಟ್ ಆಫ್ ಪ್ರೀವಿಯಸ್ ಇಯರ್ ಇಸ್ ಕನ್ಸಿಡರ್ಡ್ ಆ್ಯಸ್ ಪೇಯ್ಡ್. ಇಂಟರಿಮ್ ಡಿವಿಡೆಂಡ್ 40,000 ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ದಾರೆ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1,16,000 ಇದು ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಕಂಡುಹಿಡಿದಿದ್ದೀವಿ. ಟೋಟಲ್ ಮಾಡಿದಾಗ 5,78,000 ಬಂತು. 5,78,000 ಮ್ಯಾಚ್ ಆಗ್ತಾಯಿದೆ. ಮೇಲ್ಗಡೆ ಬನ್ನಿ. ಫಂಡ್ ಫ್ರಮ್ ಆಪ್ರೇಷನ್ ಸೋರ್ಸಸ್ ಆಫ್ ಫಂಡಲ್ಲಿ ತೋರಿಸಿದ್ದೀವಿ. ಟ್ಯಾಕ್ಸ್ ಪೇಯ್ಡ್ 38,000 ಅಪ್ಲಿಕೇಶನ್ ಸೈಡಲ್ಲಿ ತೋರಿಸಿದ್ದೀವಿ. ಟು ಬ್ಯಾಂಕ್ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಅಪ್ಲಿಕೇಶನ್ ಸೈಡಲ್ಲಿ ತೋರಿಸಿದ್ದೀವಿ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಪ್ಲಿಕೇಶನ್ ಸೈಡಲ್ಲಿ ತೋರಿಸಿದ್ದೀವಿ. ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ ₹40,000 ಅಪ್ಲಿಕೇಶನ್ ಸೈಡಲ್ಲಿ ತೋರಿಸಿದ್ದೀವಿ. ಈಕ್ವಿಟಿ ಶೇರ್ ಕ್ಯಾಪಿಟಲಿನ ಡಿಫ್ರೆನ್ಸ್ 2 lakh ಇಶ್ಯೂ ಆಫ್ ಶೇರ್ಸ್ ಇದನ್ನು ಸೋರ್ಸಸ್ ಆಫ್ ಫಂಡಲ್ಲಿ ತೋರಿಸಿದ್ದೀವಿ. ಹೀಗೆ ಈ ಥರ ನಾವು ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಧನ್ಯವಾದಗಳು.